ಸಿಎಂ ಆಪ್ತರೊಬ್ಬರು ಶಿಕ್ಷಕಿಗೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಸಿವಿ ರಾಮನ್ ನಗರದ ಕಾಂಗ್ರೆಸ್ ಮುಖಂಡ ಪಿ ರಮೇಶ್ ದೌರ್ಜನ್ಯ ನಡೆಸಿದಂತಹ ವ್ಯಕ್ತಿ ಟ್ರಾನ್ಸ್ಫರ್ ಮಾಡಿಸೋದಾಗಿ ಹೇಳಿ ಲೈಂಗಿಕ ದೌರ್ಜನ್ಯ ನಡೆಸಿ ಪೊಲೀಸರಿಗೆ ದೂರು ನೀಡದಂತೆ ಜೀವ ಬೆದರಿಕೆ ಕೂಡ ಹಾಕಿದ್ದಾನೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಸಂತ್ರಸ್ತೆ ಶಿಕ್ಷಕಿ ಹಲಸೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನಾನು ಪಿ ರಮೇಶ್ ಬಳಿ ವರ್ಗಾವಣೆಗಾಗಿ ಹೋಗಿದ್ದಾಗ ಅಸಭ್ಯವಾಗಿ ವರ್ತಿಸಿದರು. ಪ್ರತಿಷ್ಠಿತ ಹೋಟೆಲ್ಗೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ. ಹಲವು ಬಾರಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಪೊಲೀಸರ ಬಳಿ ದೂರು ದಾಖಲಿಸಿದ್ರೆ ಜೀವ ತೆಗಿತೇನೆ, ಅಲ್ಲದೆ ಪೊಲೀಸರು ನನ್ನನ್ನ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಜೀವ ಬೆದರಿಕೆ ಹಾಕಿದ್ದಾನೆ ಅಂತ ದೂರನ್ನ ಸಲ್ಲಿಸಿದ್ದಾರೆ. ಇನ್ನು ಪೊಲೀಸರು ಆರೋಪಿ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಹಿಂಜರಿದಿದ್ದಾರೆ ಅಂತ ಹೇಳಲಾಗಿದೆ. ಹೀಗಾಗಿ ಪೊಲೀಸರ ವಿರುದ್ಧ ಕೂಡ ಸಂತ್ರಸ್ತೆ ಶಿಕ್ಷಕಿ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಸಂತ್ರಸ್ತೆ ನೀಡಿದ ದೂರನ್ನ ಹಲಸೂರು ಠಾಣೆ ಪೊಲೀಸರು ಪಡೆದಿದ್ದು ಇದುವರೆಗೂ ಎಫ್ಐಆರ್ ಮಾತ್ರ ದಾಖಲು ಮಾಡಿಲ್ಲ. ಸಿಎಂ ಆಪ್ತ ಅಂತ ಹೇಳ್ಕೊಂಡಿರುವಂತಹ ವ್ಯಕ್ತಿಯೊಬ್ಬ ಶಿಕ್ಷಕಿಗೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸಿವಿ ರಾಮನ್ ನಗರದ ಕಾಂಗ್ರೆಸ್ ಮುಖಂಡ ಪಿ ರಮೇಶ್ ನಾವೀಗ ನೋಡಬಹುದು. ಆತ ಸಿಎಂ ಜೊತೆಗೆ ಹಲವು ಕಾರ್ಯಕ್ರಮಗಳಲ್ಲಿ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾನೆ. ಈತ ಲೈಂಗಿಕ ದೌರ್ಜನ್ಯ ನಡೆಸಿದಂತಹ ವ್ಯಕ್ತಿ. ಈತನ ಮೇಲೇನೆ ಈಗ ಆರೋಪ ಮಾಡ್ತಾ ಇರೋದು ಶಿಕ್ಷಕಿ. ಸಿಎಂ ಆಪ್ತ ಅನ್ನೋ ಕಾರಣಕ್ಕಾಗಿ ಪ್ರಭಾವವನ್ನ ಬಳಸಿಕೊಂಡು ಜೀವ ಬೆದರಿಕೆ ಕೂಡ ಹಾಕಿ ಶಿಕ್ಷಕಿಗೆ ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ದ. ಅಷ್ಟು ಮಾತ್ರವಲ್ಲ, ಈ ಬಗ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ ಕೊಡದೇ ಇರೋ ತರ ಕೂಡ ಆತ ಬೆದರಿಕೆ ಹಾಕಿದ್ದ ಅನ್ನುವಂಥದ್ದು ಶಿಕ್ಷಕಿಯ ಆರೋಪ. ಇನ್ನು ಈತನ ವಿರುದ್ಧ ಪ್ರಕರಣ ದಾಖಲಿಸೋಕೆ ಹೋದ್ರೆ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡಿಲ್ಲ, ಎಫ್ಐಆರ್ ದಾಖಲಿಸಿಕೊಂಡಿಲ್ಲ. ನಾವೀಗ ನೋಡಬಹುದು ಈ ಭಾವಚಿತ್ರಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಸಿಎಂ ಜೊತೆಗೇನೆ ಆತ ಕಾಣಿಸಿಕೊಳ್ಳೋದು. ಇನ್ನು ರಾಜಕಾರಣಿಯ ಗೆಟಪ್ ಅಲ್ಲಿ ಆತ ಕಾಣಿಸಿಕೊಂಡಿರುವಂತಹ ದೃಶ್ಯ ಕೂಡ ನೋಡಬಹುದು. ಈತ ಸಿಎಂ ಜೊತೆಗೆ ಎಲ್ಲೆಂದರಲ್ಲಿ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಾ ಇದ್ದ. ಇದೇ ಒಂದು ಲಾಭವನ್ನ ಪಡ್ಕೊಂಡಂತಹ ಈತ ಕಾಂಗ್ರೆಸ್ ಮುಖಂಡ ಅಂತ ಹೇಳ್ಕೊಂಡಿರುವಂತಹ ಈತ ಶಿಕ್ಷಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ, ದೌರ್ಜನ್ಯ ನಡೆಸಿದ್ದಾನೆ. ಹಲವು ಬಾರಿ ಆಕೆಯ ಮೇಲೆ ದೌರ್ಜನ್ಯ ನಡೆಸಿದ್ರು ಕೂಡ ಆಕೆ ಅದನ್ನ ಬಾಯಿ ಬಿಡದಂತೆ, ಹಾಗೆ ಪೊಲೀಸರಿಗೆ ಯಾವುದೇ ರೀತಿಯ ದೂರು ಕೊಡದೇ ಇರೋ ತರ ಬೆದರಿಕೆ ಕೂಡ ಹಾಕಿದ್ದ ಅಂತ ಹೇಳಲಾಗಿದೆ. ನಾವೀಗ ನೋಡಬಹುದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಗೆ ಹಾಗೆ ಸಿಎಂ ಜೊತೆಗೆ ಅಲ್ಲಲ್ಲಿ ವೇದಿಕೆಯಲ್ಲಿ ಆತ ಕಾಣಿಸಿಕೊಂಡಿರೋದು. ಪ್ರಮುಖ ಕಾರ್ಯಕ್ರಮಗಳಲ್ಲಿ ಸಿಎಂ ಪಕ್ಕನೆ ಆತ ಆಸೀನರಾಗಿರೋದನ್ನ ಕೂಡ ನೋಡಬಹುದು. ಇನ್ನು ಸಿಎಂ ಆಪ್ತನಿಂದ ಶಿಕ್ಷಕಿಗೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ದೂರು ತೆಗೆದುಕೊಳ್ಳಬೇಡಿ ಅಂತ ಯಾರು ಕೂಡ ಒತ್ತಾಯಿಸಿಲ್ಲ ಅಂತ ಬೆಂಗಳೂರಲ್ಲಿ ಡಿಸಿಪಿ ಅಜಯ್ ಹಿಲೋರಿ ಹೇಳಿಕೆ ಕೊಟ್ಟಿದ್ದಾರೆ. ಈವರೆಗೂ ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಆಕೆ ಬಂದಿಲ್ಲ, ಮಾಧ್ಯಮಗಳಿಂದಲೇ ನನಗೂ ಕೂಡ ಈ ವಿಷಯ ಗೊತ್ತಾಗಿದೆ ಅಂತ ಬೆಂಗಳೂರಲ್ಲಿ ಡಿಸಿಪಿ ಅಜಯ್ ಹಿಲೋರಿ ಹೇಳಿಕೆ ಕೊಟ್ಟಿದ್ದಾರೆ. ಅಜಯ್ ಹಿಲೋರಿ ಬೆಂಗಳೂರು ಪೂರ್ವ ವಿಭಾಗದ ಡಿಸಿಪಿ ಆಗಿದ್ದಾರೆ. ಈ ವಿಷಯ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕೇಮ್ ಟು ನೋ ಫ್ರಮ್ ಮೀಡಿಯಾ ಓನ್ಲಿ. ಸೊ ಇಫ್ ಸಂಬಡಿ ಕಮ್ಸ್ ಅಂಡ್ ಗಿವ್ ಕಂಪ್ಲೇಂಟ್, will register the FIR. So far I have got no information. There is no information. Forget about complaint. No information. Nobody has approached us so far. If anybody comes, we will take necessary action. police officer involved in this case. This is the problem. People, instead of coming to police station, they are writing on Facebook, they are going to media. But the problem is they are not coming to police station. First they should come to police station. Then we will register FIR, take necessary action. There is no point going here and there. If any grievance is there with someone, they should come to the police station. Get the FIR registered, get the complaint lodged, then only we can take action. Okay, sir. Because sir, this case she is coming around 8:30. Into a complaint ಕೊಡ್ತಾರೆ. No, nobody is there. I don't even know. Just I will give my information. Into a complaint ಕೊಡ್ತಾರೆ. 9 ಗಂಟೆಗೆ ಅಕ್ಯೂರ್ಡ್ ಫೋನ್ ಮಾಡ್ತಾರೆ ಅವರು. ಯಾಕೆ ಆ ಸ್ಟೇಷನ್ಗೆ ಹೋಗಿದೆ ನೀವು? Then what's going the area? So I don't know. So I should have some information. As I told, I came to know from your media friends only. If some girl is there like this, I don't even know somebody is there, so I cannot comment upon it. I'm just saying if somebody comes to the police station, definitely will register FIR and take necessary action. At least she should come over here. ಇದು ಸಿಎಂ ಆಪ್ತ ಅಂತ ಹೇಳಿಕೊಂಡಂತಹ ವ್ಯಕ್ತಿ ಶಿಕ್ಷಕಿಗೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರು ತೆಗೆದುಕೊಳ್ಳಬೇಡಿ ಅಂತ ಯಾರು ಕೂಡ ಒತ್ತಾಯಿಸಿಲ್ಲ ಅಂತ ಅಜಯ್ ಹಿಲೋರಿ ಡಿಸಿಪಿ ಹೇಳಿಕೆಯನ್ನ ಕೊಟ್ಟಿರೋದು. ಇಲ್ಲಿ ತನಕ ಪೊಲೀಸ್ ಠಾಣೆಗೆ ಆಕೆ ದೂರು ಕೊಡೋದಕ್ಕೇನೆ ಬಂದಿಲ್ಲ, ಮಾಧ್ಯಮಗಳಿಂದಲೇ ನನಗೂ ಕೂಡ ಈ ವಿಚಾರ ಗೊತ್ತಾಗಿರೋದು ಅಂತ ಬೆಂಗಳೂರಲ್ಲಿ ಪೂರ್ವ ವಿಭಾಗದ
ಡಿಸಿಪಿ ಅಜಯ್ ಹಿಲೋರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಿಎಂ ಆಪ್ತ ರಮೇಶ್ ಅನ್ನುವಂತಹ ವ್ಯಕ್ತಿ ಈ ಒಂದು ಕೃತ್ಯವನ್ನು ಎಸಗಿರೋದು ಅಂತ ಶಿಕ್ಷಕಿ ಆರೋಪ ಮಾಡ್ತಾ ಇದ್ದಾರೆ. ಹಲವು ಬಾರಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರಂತೆ. ಅಷ್ಟು ಮಾತ್ರವಲ್ಲ, ಈ ಸಂಬಂಧ ದೂರು ಕೊಡೋದಕ್ಕೆ ಹೋದ್ರೆ ದೂರು ಕೊಟ್ಟರೆ ಜೀವ ಬೆದರಿಕೆ ಹಾಕ್ತೀನಿ ಅಂತ ಕೂಡ ಹೆದರಿಸಿದ್ದಾರೆ ಅಂತ ಕೂಡ ಆಕೆ ಹೇಳ್ತಾ ಇದ್ದಾರೆ.